ಕಾಂಗ್ರೆಸ್ ಪಕ್ಷದ ಸರ್ವೋಚ್ಚ ನಾಯಕರೂ ಆಗಿರುವ ಲೋಕಸಭೆಯ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ಸುಮಾರು 22 ದಿನಗಳಿಂದ ಅಂದ್ರೆ 2026ರ ಜೂನ್ 22ರಿಂದ ಯಾರ ಕಣ್ಣಿಗೂ ಕಾಣದ ಹಾಗೆ ನಾಪತ್ತೆಯಾಗಿ ಬಿಟ್ಟಿದ್ದಾರೆ. ನಾಪತ್ತೆಯಾಗಿದ್ರೆ ಒಂದು ದೂರು ಕೊಡಬೇಕಲ್ವಾ ಹೀಗಂತ ನೀವು ಕೇಳಬಹುದು. ಆದರೆ ಅವರು ನಾಪತ್ತೆಯಾಗಿರೋದು ನಿಜವಾದರೂ ಕೂಡ ಅವರೀಗ ಯಾರ ಕೈಗೂ ಸಿಗದೆ ಗೌಪ್ಯ ವಿದೇಶಿ ಪ್ರವಾಸದಲ್ಲಿರೋದ್ರಿಂದ ಅದನ್ನು ನಾಪತ್ತೆ ಪ್ರಕರಣ ಅಂತ ಪರಿಗಣಿಸೋದಕ್ಕೆ ಸಾಧ್ಯ ಇಲ್ಲ ಅನ್ನೋದು ಕೆಲವರ ವಾದ. ಕೆಲವು ಮೂಲಗಳ ಪ್ರಕಾರ ಅವರು ಇಂಗ್ಲೆಂಡ್ ಮತ್ತು ಫಿನ್ಲ್ಯಾಂಡ್ ದೇಶಗಳಿಗೆ ಖಾಸಗಿ ಪ್ರವಾಸ ಕೈಗೊಂಡಿದ್ದಾರೆ ಅನ್ನುವ ಮಾಹಿತಿ ಇದೆ. ಆದರೂ ಕೂಡ ಅತ್ಯಂತ ಗೌಪ್ಯ ಪ್ರವಾಸ ಆಗಿರೋದರಿಂದ ಯಾರಿಗೂ ಕೂಡ ಖಚಿತವಾಗಿ ಅವರು ಅಲ್ಲಿಗೆ ಹೋಗಿದ್ದಾರೆ ಅಂತ ಹೇಳೋಕೆ ಸಾಧ್ಯವಾಗ್ತಾ ಇಲ್ಲ. ಇಂಗ್ಲೆಂಡ್ ಮತ್ತು ಫಿನ್ಲ್ಯಾಂಡ್ ಅಷ್ಟೇ ಅಲ್ಲದೆ ಜರ್ಮನಿ, ಐಸ್ಲ್ಯಾಂಡ್ ಪ್ರವಾಸಗಳು ಕೂಡ ಇದೇ ಗೌಪ್ಯ ಪ್ರವಾಸದ ಪಟ್ಟಿಯಲ್ಲಿ ಸೇರ್ಪಡೆ ಆಗಿದೆ ಅನ್ನುವ ಊಹಾಪೋಹಗಳು ಕೂಡ ಇದ್ದಾವೆ. ಅವರ ಈ ವಿದೇಶಿ ಪ್ರವಾಸ ಎಷ್ಟೊಂದು ಗೌಪ್ಯ ಅಂದರೆ ಸ್ವತಃ ಕಾಂಗ್ರೆಸ್ ಪಕ್ಷದ ನಾಯಕರುಗಳಿಗೆ ಅವರು ಎಲ್ಲಿಗೆ ಹೋಗಿದ್ದಾರೆ, ಯಾವತ್ತು ಮರಳಿ ಬರ್ತಾರೆ ಅನ್ನುವ ಬಗ್ಗೆ ಮಾಹಿತಿ ಇಲ್ಲ. ಛಾತ್ರೋಂ ಕಿ ಗೂಂಜ್ ಅನ್ನೋ ಹೆಸರಿನಲ್ಲಿ ದೊಡ್ಡ ಮಟ್ಟದ ವಿದ್ಯಾರ್ಥಿ ಜಾಗೃತಿ ಅಭಿಯಾನ ರಾಹುಲ್ ಗಾಂಧಿ ನೇತೃತ್ವದಲ್ಲಿ ಜುಲೈ 10ರಂದು ಪ್ರಯಾಗ್ರಾಜ್ನಲ್ಲಿ ಮತ್ತು ಜುಲೈ 11ರಂದು ಪಾಟ್ನಾದಲ್ಲಿ ನಡೆಸಲು ಎಲ್ಲ ಸಿದ್ಧತೆಗಳು ಕೂಡ ನಡೆದಿದ್ವು. ಆದರೆ ಮದುವೆ ಮನೆಯಲ್ಲಿ ಮದುವೆ ಗಂಡೆ ನಾಪತ್ತೆ ಅನ್ನುವ ಪರಿಸ್ಥಿತಿ ಇದೀಗ ಕಾಂಗ್ರೆಸ್ನದ್ದಾಗಿದೆ. ರಾಹುಲ್ ಗಾಂಧಿಯ ದಿಢೀರ್ ನಾಪತ್ತೆಯಿಂದ ಕಂಗಾಲಾಗಿರುವಂತಹ ಕಾಂಗ್ರೆಸ್ ಪಕ್ಷ ಇದೀಗ ತಾನು ಹಮ್ಮಿಕೊಂಡಿರುವಂತಹ ಛಾತ್ರೋಂ ಕಿ ಗೂಂಜ್ ಅನ್ನೋ ವಿದ್ಯಾರ್ಥಿ ಜಾಗೃತಿ ಅಭಿಯಾನ, ರ್ಯಾಲಿ ಹಾಗೂ ಸಾರ್ವಜನಿಕ ಸಭೆಗಳನ್ನೆಲ್ಲ ಅನಿರ್ದಿಷ್ಟ ಅವಧಿಯವರೆಗೆ ಮುಂದೂಡಿ ಬಿಟ್ಟಿದ್ದಾರೆ. ಖಾಸಗಿ ಗೌಪ್ಯ ವಿದೇಶಿ ಪ್ರವಾಸಗಳನ್ನ ಮಾಡುವ ಹಕ್ಕು ರಾಹುಲ್ ಗಾಂಧಿ ಅವರಿಗೆ ಇದ್ದೇ ಇದೆ ಭಾರತದ ಸಂವಿಧಾನದ ಪ್ರಕಾರ. ಹಾಗೆಯೇ ರಾಹುಲ್ ಗಾಂಧಿ ಗೌಪ್ಯ ವಿದೇಶಿ ಪ್ರವಾಸದ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ಪಕ್ಷದ ನಿಗದಿತ ಕಾರ್ಯಕ್ರಮಗಳನ್ನ ಮುಂದೂಡಿರುವುದು ಕೂಡ ಆ ಪಕ್ಷದ ಆಂತರಿಕ ವಿಚಾರ, ನಮಗೆ ಸಂಬಂಧ ಇಲ್ಲ. ಹಾಗಾಗಿ ಅದನ್ನ ಇತರರು ವಿರೋಧಿಸುವುದರಲ್ಲಿ ಅರ್ಥ ಇಲ್ಲ. ಆದರೆ ರಾಹುಲ್ ಗಾಂಧಿಯವರ ವಿದೇಶಿ ಪ್ರವಾಸಗಳ ಇತಿಹಾಸವನ್ನ ತೆರೆದು ನೋಡಿದರೆ ಅದು ಮಾತ್ರ ಸಾಕಷ್ಟು ಗಾಬರಿಯನ್ನು ಹುಟ್ಟಿಸ್ತದೆ. ಗಾಬರಿ ಯಾಕೆ ಅಂದರೆ ರಾಹುಲ್ ಗಾಂಧಿ ಅವರ ಖಾಸಗಿ ವಿದೇಶಿ ಪ್ರವಾಸಗಳೆಲ್ಲವೂ ಕೂಡ ಒಂದೇ ರೀತಿಯ ಕಾರ್ಯಶೈಲಿಯನ್ನು ಹೊಂದಿದ್ದಾವೆ. ಸಾಮಾನ್ಯವಾಗಿ ಅವರು ಸಂಸತ್ತಿನ ಅಧಿವೇಶನ ಪ್ರಾರಂಭವಾಗುವ ಕೆಲವೇ ದಿನಗಳ ಮುಂಚೆ ಖಾಸಗಿ ವಿದೇಶಿ ಪ್ರವಾಸ ಕೈಗೊಳ್ಳುತ್ತಾರೆ. ಅದಾಗಿ ಕೆಲವೇ ಸಮಯದಲ್ಲಿ ವಿದೇಶದ ಯಾವುದೋ ಒಂದು ಸಂಸ್ಥೆ, ಯಾವುದೋ ಒಂದು ಮಾಧ್ಯಮ ಅಥವಾ ಯಾವುದೋ ಒಂದು ವಿಶ್ವವಿದ್ಯಾನಿಲಯ ಭಾರತದ ವಿರುದ್ಧ ಒಂದು ನಕಲಿ ರಿಪೋರ್ಟ್ ಅನ್ನು ಬಿಡುಗಡೆ ಮಾಡುತ್ತದೆ. ಆ ರಿಪೋರ್ಟ್ ಅನ್ನ ಇಟ್ಕೊಂಡು ಕಾಂಗ್ರೆಸ್ ಪಕ್ಷ ಮತ್ತು ಅದರ ಮಿತ್ರ ಪಕ್ಷಗಳು ಸಂಸತ್ತಿನಲ್ಲಿ ಗಲಭೆಯನ್ನ ಸೃಷ್ಟಿಸಿ ಇಡೀ ಅಧಿವೇಶನವನ್ನೇ ಹಾಳುಗೆಡವಿ ಬಿಡುತ್ತದೆ. ಎಲ್ಲವೂ ಹಾಳಾದ ನಂತರ ಭಾರತದ ವಿರುದ್ಧ ಮಾಡಲಾಗಿದ್ದ ಆ ವಿದೇಶಿ ರಿಪೋರ್ಟ್ ನಕಲಿ ಅನ್ನುವ ವಿಷಯ ಬಹಿರಂಗವಾಗುತ್ತೆ. ಅಸಲಿ ಆದರೇನು, ನಕಲಿ ಆದರೇನು ಅದು ಗೊತ್ತಾಗುವಷ್ಟರಲ್ಲಿ ದೇಶದ ವಿರುದ್ಧದ ಕಾರ್ಯತಂತ್ರವೊಂದು ಫಲಿಸಿ ಆಗಿರ್ತದೆ. ಇದೇ ರೀತಿ ಇನ್ನೊಂದು ಮಾದರಿಯೂ ಇದೆ. ಸಂಸತ್ತಿನ ಅಧಿವೇಶನ ಪ್ರಾರಂಭವಾಗುವ ಕೆಲವೇ ದಿನಗಳ ಮುಂಚೆ ಅವರು ಖಾಸಗಿ ವಿದೇಶ ಪ್ರವಾಸ ಕೈಗೊಳ್ಳುತ್ತಾರೆ. ಅದೇ ಸಮಯದಲ್ಲಿ ಭಾರತದ ಒಳಗೆ ಕೆಲವರು ಅಪ್ರಜಾಪ್ರಭುತ್ವ ಮಾರ್ಗದಲ್ಲಿ ಹೋರಾಟಗಳಲ್ಲಿ ತೊಡಗಿಕೊಳ್ಳುತ್ತಾರೆ. ವಿದ್ಯಾರ್ಥಿಗಳು, ರೈತರು, ಪ್ರಗತಿಪರರು ಮುಂತಾದ ಹೆಸರಿನಲ್ಲಿ ವ್ಯಾಪಕವಾಗಿ ಕಾನೂನು ಮುರಿಯುವ ಕೆಲಸಗಳನ್ನ ಮಾಡ್ತಾರೆ. ಪಾರ್ಲಿಮೆಂಟಿಗೆ ನುಗ್ಗುವ, ಕೆಂಪು ಕೋಟೆಗೆ ನುಗ್ಗುವ, ಪೊಲೀಸ್ ಠಾಣೆಗಳಿಗೆ ನುಗ್ಗುವ ಪ್ರಯತ್ನಗಳನ್ನು ನಡೆಸ್ತಾರೆ. ಸರ್ಕಾರ ಅನಿವಾರ್ಯವಾಗಿ ಪ್ರತಿಭಟನಾಕಾರರ ಮೇಲೆ ಗುಂಡು ಹಾರಿಸುವ ಹಂತಕ್ಕೆ ಪ್ರತಿಭಟನೆಗಳನ್ನು ಕೊಂಡೊಯ್ಯಲಾಗುತ್ತದೆ ಮತ್ತು ಇದೆಲ್ಲದಕ್ಕೂ ವಿದೇಶಿ ಮಾಧ್ಯಮಗಳು ವ್ಯಾಪಕ ಬೆಂಬಲವನ್ನು ವ್ಯಕ್ತಪಡಿಸುತ್ತದೆ. ಅಧಿವೇಶನ ಮುಗೀತಾ ಇದ್ದಂತೆಯೇ ಎಲ್ಲವೂ ಕೂಡ ಶಾಂತವಾಗಿ ಬಿಡುತ್ತೆ. ಹಾಗಾದರೆ ಇದನ್ನೆಲ್ಲ ರಾಹುಲ್ ಗಾಂಧಿಯೇ ಮಾಡಿಸ್ತಾ ಇದ್ದಾರಾ? ಆ ರೀತಿಯೇನು ಹೇಳೋದಕ್ಕೆ ಸಾಧ್ಯ ಇಲ್ಲ. ಕಾಕತಾಳೀಯ ಕೂಡ ಆಗಿರಬಹುದು. ಆದರೆ ರಾಹುಲ್ ಗಾಂಧಿ ಖಾಸಗಿ ಪ್ರವಾಸದ ಹೆಸರಿನಲ್ಲಿ ವಿದೇಶಗಳಲ್ಲಿ ಗೌಪ್ಯ ಭೇಟಿಗಳನ್ನ ನಡೆಸಿದಾಗಲೆಲ್ಲ ಅದೇ ರೀತಿಯ ಗಂಡಾಂತರಗಳು ನಡೆದ ಉದಾಹರಣೆಗಳಂತೂ ಹೇರಳವಾಗಿದ್ದಾವೆ. ಈಗಲೂ ಕೂಡ ಹೀಗೆ ಆಗಿದೆ. ಸಂಸತ್ನ ಅಧಿವೇಶನ ಇದೇ ತಿಂಗಳ 20ನೇ ತಾರೀಕಿನಿಂದ ಪ್ರಾರಂಭ ಆಗುತ್ತೆ. ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ವಿದೇಶಗಳಲ್ಲಿ ನಾಪತ್ತೆಯಾಗಿದ್ದಾರೆ. ಮತ್ತೆ ಯಾವ ಗಂಡಾಂತರ ಕಾದಿದೆಯೋ ಅಂತ ಭಾರತೀಯರು ಆತಂಕಿತರಾಗಿದ್ದಾರೆ ಅಷ್ಟೇ.